ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನಿಮಗೆ ಗೊತ್ತು ಸುಂದರಿ ಅಮ್ಮನವರ ವಿರೋಧಿ. ಹೌದು, ಅಂಥವಳು ದುರ್ಗಾ ಸಪ್ತಾಹ ಮಾಡಕ್ಕೆ ಒಪ್ಪಿದ್ದಾಳೆ. ಬರಲ್ಲ ನೀನು, ಯಾಕಂದ್ರೆ ನಿನಗೆ ಧೈರ್ಯನೂ ಇಲ್ಲ, ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರನೂ ಇಲ್ಲ. ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಕಲ ಚರಾಚರ ಚೇತನದಾಯಿನಿ ಮಹಾದೇವಿ. ಯಾಕೆ ಆಶ್ಚರ್ಯದಿಂದ ನೋಡ್ತಿದ್ಯಾ? ಯಾಕೆ ಈ ಕೋಪ? ಯಾರ ಮೇಲೆ ಬೇಜಾರು? ನಾನು ಯಾವಾಗ ತ್ರಿಪುರ ಸುಂದರಿ ಬಗ್ಗೆ ಕೋಪ ಮಾಡ್ಕೋತೀನೋ ಹಾಗೆಲ್ಲ ಥಟ್ ಅಂತ ಬಂದು ನಿಂತ್ಕೊಬಿಡ್ತೀರಲ್ಲ, ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಮಾತೇ ಆಡ್ದಿದ್ರು ಮಕ್ಕಳ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಆ ತಾಯಿಗಿರುತ್ತೆ. ಹಾಗೆ ಈ ಮಗಳ ಬೇಜಾರನ್ನ ಸರಿ ಮಾಡಕ್ಕೆ ಆ ತಾಯಿನೇ ನನ್ನನ್ನು ಕಳಿಸಿದಾಳೆ ಅನ್ಸತ್ತೆ, ನಿನ್ನ ಸಮಾಧಾನ ಮಾಡಕ್ಕೆ. ಈಗ ಬೇಜಾರಾಗುವಂಥದ್ದು ಏನಾಯ್ತು? ಮನೇಲಿ ಇವತ್ತು ದುರ್ಗಾ ಸಪ್ತಾಹ ಶುರು. ಎಲ್ಲರೂ ಕುತ್ತಿಗೆ ಮೇಲೆ ಕೂತಿದ್ದಾರೆ, ಪೂಜೆ ಮಾಡು ಅಂತ. ಮಾಡಿದ್ರಾಯ್ತು. ಇದನ್ನ ನೀವು ಮಾಡೋ ಸಮಾಧಾನ? ಸುಂಕದವ್ರ ಹತ್ರ ಕಷ್ಟ ಹೇಳ್ಕೊಂಡಂಗಾಯ್ತು. ಏನೋ ಮಾಡಿ ಮುಗಿಸೋಣ ಅಂದ್ರೆ 7 ದಿವಸ ಜೀವ ಬಾಯಿಗೆ ಬಂದಾಗಿರುತ್ತೆ. ಮಾಡ್ದೆ ವಿಧಿ ಇಲ್ಲ, ಮಾಡ್ಲಿಲ್ಲ ಅಂದ್ರೆ ಹೇಳಿ ಅಂತಾರೆ, ಮಾಡಿದ್ರೆ ಅವಳು ತಲೆ ಬಗ್ಸ್ದಾಗುತ್ತೆ. ಅವಳಿಗೆ ತಲೆ ಬಾಗೋದಷ್ಟು ಕಷ್ಟನಾ? ಸ್ವಾಭಿಮಾನ ಅಡ್ಡ ಬರುತ್ತಾ? ಅಪ್ಪ ಅಮ್ಮಂಗೆ ತಲೆ ಬಾಗ್ಬೇಕು, ಗುರುಗಳಿಗೆ ತಲೆ ಬಾಗ್ಬೇಕು, ಒಳ್ಳೆಯವ್ರಿಗೆ ತಲೆ ಬಾಗ್ಬೇಕು ಅಂತ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ. ಆದ್ರೆ ಅವಳದ್ ಯಾವುದು ಅಲ್ವಲ್ಲ. ಹಾಗಾದ್ರೆ ಅವಳೇನು? ವಂಚಕಿ, ಕುತಂತ್ರಿ. ಅಪಾತ್ರರಿಗೆ ಗೌರವ ಕೊಡಬಾರ್ದು ಅಂತಾನು ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ. ಅವಳು ನಿನಗೇನು ವಂಚನೆ ಮಾಡಿದಾಳೆ? ಅವಳಿರೋದೇ ವಂಚಕ್ಕೆ. ಎಲ್ಲರನ್ನೂ ಕಾಪಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಸೋಗ್ ಹಾಕೊಂಡು ಎಲ್ಲರ ಹತ್ರನೂ ವಸೂಲಿ ಮಾಡ್ಕೊಂಡು ಅವಳು ಮಾತ್ರ ಆರಾಮಾಗಿದ್ದಾಳೆ. ಆದ್ರೆ ಅವಳನ್ನ ನಂಬಿ ಬರೋರು ಕಷ್ಟ ಪಡ್ತಾನೇ ಇದ್ದಾರೆ. ಅವಳು ಎಲ್ರನ್ನೂ ವಂಚಿಸ್ತಾಳೆ ಅಂತ ನೀನ್ ಹೇಗೆ ಹೇಳ್ತೀಯ? ನಾನು ಈ ದೇವಸ್ಥಾನದಲ್ಲಿ ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ. ಅದೆಷ್ಟು ಜನ ಪಾಪದವರು ಕೈ ಮುಗಿದು ಅವಳಿಗೆ ಸೇವೆ ಸಲ್ಲಿಸ್ತಾರೆ. ಅವ್ರ ಕಷ್ಟನೆಲ್ಲ ಅವಳು ಸವಿಸಿದಾಳ? ಎಳ್ಳಿನ ದೀಪ ಏನು, ಉರುಳ್ ಸೇವೆ ಏನು, ಉಪವಾಸ ಏನು, ಸಹಸ್ರನಾಮ ಏನು, ಇಷ್ಟೆಲ್ಲ ಕೂತ್ಕೊಂಡು ಮಾಡಿಸ್ಕೊಳ್ಳೋಳು ಭಕ್ತಾದಿಗಳಿಗೊಂದು ನ್ಯಾಯ ಒದಗಿಸೋದು ಬೇಡ್ವಾ? ಎಲ್ಲಿದೆ ನ್ಯಾಯ? ಯಾರಿಗಿದೆ ನೆಮ್ಮದಿ? ಬಣ್ತನದಿಂದ ಬದುಕೋರಿಗೆ ಕಾಲ ಇದು. ಹಣ ಇದ್ದವ್ರಿಗೆ ಕಾಲ. ಸತ್ಯ ಸೊರಗ್ ಹೋಗ್ತಿದೆ, ದುಃಖ ಆಗುತ್ತೆ. ಇದೆ ಇವಳು ರಾಜ್ಯಭಾರ? ತಪ್ಪುಗಳಿಗೆ ಶಿಕ್ಷೆ ಇದ್ದೇ ಇದೆ. ಅವಳು ಯಾರನ್ನೂ ಬಿಡಲ್ಲ. ಮನುಷ್ಯ ತನ್ನ ಲೆಕ್ಕಾಚಾರದಲ್ಲಿ ಅವಳ ಕೆಲಸನ ಅಳಿತಾನೆ, ಆದರೆ ಅವಳ ಲೆಕ್ಕನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಕಣ್ಣೆದ್ರಿಗೆ ಅನ್ಯಾಯ ಕಾಣ್ತಿದೆ, ಒಳ್ಳೆತನ ನರಳ್ತಾ ಇದೆ, ಇದಕ್ಕೂತ್ರ ಹೇಳಿ? ಅದೆಲ್ಲ ಪೂರ್ವ ಜನ್ಮದ ಕರ್ಮಫಲ. ಅದನ್ನ ಅನುಭವಿಸದೆ ವಿಧಿನೇ ಇಲ್ಲ. ನೀರಿನಲ್ಲಿ ಈಜದೆ ನದಿಯ ಇನ್ನೊಂದು ದಡ ಸೇರಕ್ಕೆ ಸಾಧ್ಯನಾ?
ಅವ್ರವ್ರ ಪಾಪಕರ್ಮಗಳ ಪ್ರಕಾರ ಅವ್ರವ್ರು ಅನುಭವಿಸ್ಬೇಕು ಅನ್ನೋದಾದ್ರೆ ದೇವಸ್ಥಾನ ಯಾಕೆ, ತ್ರಿಪುರ ಸುಂದರಿ ಯಾಕೆ, ಅವಳು ಕೈ ಮುಗಿಯೋದು ಯಾಕೆ? ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ಬೋದಲ್ಲ, ಇದೆಲ್ಲ ಕಣ್ಕಟ್ಟಲ್ವಾ? ಕೈ ಮುಗಿಯೋದು ಕಷ್ಟ ಕಳ್ಕೊಳಕ್ಕಲ್ಲ, ಮುಂದೆ ಕಟ್ಕೊಳ್ಬಹುದಾದಂಥ ಕರ್ಮದ ಬುತ್ತಿನ ತಪ್ಪಿಸ್ಕೊಳ್ಳೋಕ್ಕೆ. ಅವಳಿಗೆ ಕೈ ಮುಗಿಯೋದ್ರಿಂದ ಸನ್ಮಾರ್ಗ ತೋರ್ತಾಳೆ, ಸತ್ಸಂಸ್ಕಾರ ನೀಡ್ತಾಳೆ, ಉದ್ಧಾರ ಆಗೋ ದಾರಿ ತೋರಿಸ್ತಾಳೆ. ಅವಳು ನಿತ್ಯ ಸ್ಮರಣೆಯಲ್ಲಿದ್ದರೆ, ಅವಳನ್ನ ನಂಬಿದ್ರೆ ಆಗೋ ದೊಡ್ಡ ಅನಾಹುತನ ತಪ್ಪಿಸಿ ಸಣ್ಣದ್ರಲ್ಲೇ ಮುಗಿಸ್ತಾಳೆ. ನಿಮ್ದು ಬರೀ ಪುರಾಣ, ಯಾವುದಕ್ಕೂ ನೇರ ಉತ್ತರ ಇಲ್ಲ, ಎಲ್ಲ ಜಡ ಪ್ರತಿಮೆ, ತ್ರಿಪುರ ಸುಂದರಿ ತರ. ಅಮ್ಮ ಅಮ್ಮ, ನೀವ್ ನಂಬಲ್ಲ, ಆದ್ರೆ ಇದು ಸತ್ಯ. ತಾಯಿ ಕೃಪೆ ತೋರಿ ಕಣ್ಣು ಬಿಟ್ಬಿಟ್ಟಿದ್ದಾಳಮ್ಮ. ನಮ್ಮನೆ ಹೊಸಲಲ್ಲಿ ನಿಂತಿದ್ದಾಳೆ. ದುರ್ಗಾ ಸಪ್ತಾಹ ಮಾಡಿದ್ರೆ ನಮ್ಮನೆಲ್ಲೇ ಬಂದು ನೆಲೆಸ್ಬಿಡ್ತಾಳೆ, ಇದು ಮಾತ್ರ ಖಚಿತ. ಏನ್ ಹೇಳ್ತಾ ಇದ್ದೀರಿ ನೀವು? ಹೂ ಕಡೆ, ನಾನು ಮನೆಯಲ್ಲಿ ದುರ್ಗಾ ಸಪ್ತಾಹ ನಡೀತಿದೆ ಅನ್ನೋ ವಿಷಯ ತಿಳಿಸೋಕೆ ಅಂತ ಹೋಗಿದ್ನ ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ. ಅವರು ತಾವೇ ಬಂದು ಪೂಜೆ ಆರಂಭಿಸ್ತೀನಿ ಅಂತ ಹೇಳಿದ್ರು. ನೀವ್ ಹೇಳ್ತಾ ಇರೋದು ನಿಜಾನಾ? ಅಕ್ಷರ ಸಹ ನಿಜ. ನಮ್ಮ ಮನೆಯವ್ರನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ಇದ್ದವರು ಈಗ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಅಂದ್ರೆ ಇದೆಲ್ಲ ಅಮ್ಮನವ್ರ ಕೃಪೆನೇ ಕಣೋ. ನನಗಂತೂ ನಂಬೋಕೆ ಆಗ್ಲಿಲ್ಲ. ಅವರೇ ನಮ್ಮನೆಗೆ ಬರ್ತೀನಿ ಎಂದಾಗ ಅವಕ್ಕಾಗಿ ನಿಂತುಬಿಟ್ಟೆ. ಬರ್ಲೋ ಬೇಡವೋ ಅಂದ್ರು. ದಯಮಾಡಿ ಬನ್ನಿ ಅಂತ ಅವ್ರ ಕೈ ಮುಗಿದ್ಬಿಟ್ಟೆ. ನಿಮ್ಮಪ್ಪ ಶ್ರೀಚಕ್ರದ ಆರಾಧನೆಯ ಪುಣ್ಯ ಈಗ ಲಭಿಸ್ತಿದೆ ನೋಡು. ಅಲ್ವಾ ಅಮ್ಮ? ಅಲ್ಲದೆ ಏನೋ ಅಂತ ಹಿರಿಯರು, ಅಮ್ಮನವರ ಆರಾಧಕರು, ಅವರು ನೋಡೋದಕ್ಕೆ ಅಂತ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಅಂಥವ್ರು ನಮ್ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಇದು ಪುಣ್ಯ ಅಲ್ಲದೆ ಮತ್ತಿನ್ನೇನೋ. ಒಂದು ಕಡೆ ಸುಂದರಿ ದುರ್ಗಾ ಸಪ್ತಾಹಕ್ಕೆ ಒಪ್ಪಿದ್ದು, ವಿದ್ಯಾಶಂಕರನ್ಗೆ ಬಾಡಿಗೆಗೆ ಬಿಡೋದಕ್ಕೆ ಗಾಡಿಗಳು ಸಿಕ್ಕಿದ್ದು, ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಕ್ಕಿದ್ದು, ಶಾಸ್ತ್ರಿಗಳ ಮನೆಗೆ ಬರ್ತಾ ಇರೋದು ಎಲ್ಲ ನಂಬೋದಕ್ಕೆ ಆಗದೇ ಇರೋಂಥ ಬೆಳವಣಿಗೆಗಳು. ಇದೆಲ್ಲ ಸಕಾಲದಲ್ಲಿ ನಡೀತಾ ಇದೆ ಅಂದರೆ ಇದು ಅಮ್ಮನವರಿಂದ ಮಾತ್ರ ಸಾಧ್ಯ. 22 ವರ್ಷ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದಕ್ಕೆ ಫಲ ಕೊಟ್ಟುಬಿಟ್ಟೆ ತಾಯಿ. ನಿನ್ನ ಅನುಗ್ರಹ ಒಂದಿದ್ರೆ ಏನು ಬೇಕಾದರೂ ಸಾಧ್ಯ ಅನ್ನೋದನ್ನ ತೋರಿಸ್ಕೊಟ್ಬಿಟ್ಟೆ. ದುರಾಸೆ ಅಂತ ಅನಿಸ್ಬೋದು ತಾಯಿ ನಿನಗೆ. ಮನುಷ್ಯನಿಗೆ ಎಷ್ಟು ಕೊಟ್ಟರು ಏನು ಮಾಡಿದ್ರು ತೃಪ್ತಿ ಅನ್ನೋದೇ ಇರೋದಿಲ್ಲ. ಆದ್ರೆ ಏನು ಮಾಡಲಿ, ಮನಸ್ಸು ಹಾತೊರಿತಿದೆ. ಅರಿಕೆ ಸಲ್ಲಿಸ್ಬಿಡ್ತೀನಿ ನಿನ್ನ ಪಾದದಲ್ಲಿ. ಫಲಾದ ಫಲಗಳು ನಿನಗೆ ಬಿಟ್ಟಿದ್ದು. ಈ ಮನೆಯಲ್ಲಿ ಸದಾಕಾಲ ನಿನ್ನ ಪೂಜೆ, ಚಕ್ರ ಆರಾಧನೆ, ಮಂತ್ರಘೋಷ ಮಾಡ್ತಿದ್ದ ಇವರು ಈಗ ಅವರು ಎಲ್ಲಿದ್ದರು, ಹೇಗಿದ್ದರು, ಏನ್ ಮಾಡ್ತಾ ಇದ್ದಾರೋ ಅನ್ನೋದು ಗೊತ್ತಿಲ್ಲ ತಾಯಿ. ಚಕ್ರ ರಕ್ಷಣೆ ಎಂದ್ರು, ಸಾಧನೆ ಎಂದ್ರು, ಕೊನೆಗೆ ಸಂಸಾರನ್ನೇ ತೊರೆದು ಹೊರಟು ಬಿಟ್ರು. ಈಗ ಮನೆಯಲ್ಲಿ ದುರ್ಗಾ ಸಪ್ತಾಹ ನಡೀತಿದೆ. ಈಗ ಅವರಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಿನ್ನ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ದುರ್ಗಾ ಸಪ್ತಾಹ ಮುಗಿಯೋದ್ರೊಳಗಾಗಿ ದಯಮಾಡಿ ಅವ್ರು ಬರೋ ಹಾಗೆ ಮಾಡು ತಾಯಿ. ಮಗನಿಗೆ ತಂದೆ, ಸೊಸೆಗೆ ಮಾವ, ಮೊಮ್ಮಕ್ಕಳಿಗೆ ತಾತ, ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಮುತ್ತೈದೆ ಅನ್ನೋದು ಖಾತ್ರಿ ಆಗುತ್ತೆ ತಾಯಿ. ನನ್ನ ಹಣೆಯಲ್ಲಿರೋ ಕುಂಕುಮ ವ್ಯರ್ಥ ಅಲ್ಲ ಅನ್ಸುತ್ತೆ. ಕರೆಸು ತಾಯಿ, ಕರೆಸು ತಾಯಿ.
ತಾಯಿ, ನನಗೋಸ್ಕರ ಕರೆಸು. ಕರೆಸು ತಾಯಿ. ಅಮ್ಮ. ನನ್ನ ಸಮಸ್ಯೆಯಿಂದ ಹೇಗೆ ಪಾರಾಗೋದು ಅಂತ ಯೋಚಿಸ್ತಾ ಇದ್ದೀನಿ. ನನ್ನ ಪ್ರಾಣ ಹೋದ್ರೂ ಸರಿ, ಅವಳಿಗೆ ಮಾತ್ರ ನನ್ನ ತಲೆ ಬಾಗಲ್ಲ. ಅವಳಿದ್ದಾಳಲ್ಲ ಕುತಂತ್ರಿ, ಅವಳು ಪೂಜೆ ಮಾಡೋಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ನನ್ನ ಸಹಾಯಕ್ಕೂ ಯಾರೂ ಇಲ್ಲ. ಯಾರು ಇಲ್ದವ್ರಿಗೆ ಅಮ್ಮನವ್ರು ಇರ್ತಾರೆ, ಚಿಂತಿಸ್ಬೇಡ. ಅವಳಿಂದ ರಕ್ಷಿಸು ಅಂತ ಅವಳನ್ನೇ ಕೇಳಿದ್ರೆ ಅವಳು ಸಹಾಯ ಮಾಡ್ತಾಳಾ? ಹೌದು, ಮಾಡ್ತಾಳೆ. ನಮ್ಮ ಭಕ್ತಿ ಮೇಲೆ ನಂಬಿಕೆ ಗಟ್ಟಿಯಾಗಿರ್ಬೇಕಷ್ಟೆ. ಹಿಂದೆ ರಾಮಾಂಜನೇಯ ಯುದ್ಧದಲ್ಲಿ ರಾಮನಾಮ ಸ್ಮರಣೆ ಮಾಡಿ ಹನುಮಂತ ರಾಮನನ್ನೇ ಗೆಲ್ಲಿಲ್ವೇ? ಹಾಗೇ ಇದು. ನೀನು ಅವಳು ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲ, ಕಾಪಾಡುವಂತ ಕೇಳ್ಕೊ, ಖಂಡಿತ ಸಹಾಯ ಮಾಡ್ತಾಳೆ. ಬುದ್ಧಿವಂತರು ನೀವು. ಅವಳು ಕೈ ಮುಗಿಯೋದನ್ನ ತಪ್ಸಿ ಅಂದ್ರೆ ಅವಳ ಮುಂದೆನೇ ಕೈ ಮುಗಿ ಅಂತಿದಿರಲ್ಲ. ಅವಳು ಮಾತ್ರ ಕಪಟಿ ಅನ್ಕೊಂಡಿದ್ದೆ. ಭಕ್ತರೆಲ್ಲ ಹಾಗೇನಾ? ತಾಯಿಯಂತೆ ಮಕ್ಕಳು. ನಿಮ್ಮನ್ನ ನಾನು ಸಹಾಯ ಕೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನೀನು ದುರ್ಗಾ ಸಪ್ತಾಹ ಮಾಡಕ್ ತಯಾರಾಗು. ನಿನ್ನ ಒಳ್ಳೇದಕ್ಕೆ ಅಮ್ಮನವರು ದುರ್ಗಾ ಸಪ್ತಾಹ ಮಾಡುವಂತಹ ಸಂದರ್ಭನ ಸೃಷ್ಟಿಸಿದ್ದಾರೆ ಅನ್ಸತ್ತೆ. ಇದರಿಂದ ನಿನಗೆ ಒಳ್ಳೇದಾಗತ್ತೆ. ಮಾಡಲ್ಲ ಅಂದ್ರೆ ಮಾಡಲ್ಲ. ಏನಾದ್ರೂ ಉಪಾಯ ಕೊಡಿ ಅಂದ್ರೆ ಅವಳನ್ನ ಪೂಜೆ ಮಾಡೋ ಸಲಹೆ ಕೊಡ್ತಿರಲ್ಲ. ಹೌದು, ಅವತ್ ನೀವ್ ಹೇಳ್ತಿದ್ರಲ್ಲ, ಮುಖ ನೋಡಿ ಭವಿಷ್ಯ ಹೇಳೋ ವಿದ್ಯೆ ಗೊತ್ತಿದೆ, ನಾನ್ ತ್ರಿಪುರ ಸುಂದ್ರಿನ ದ್ವೇಷಿಸಕ್ ಕಾರಣನೂ ಗೊತ್ತಿದೆ ಅಂತ. ಈಗ ಹೇಳಿ, ಜಗತ್ತೇ ಕೈ ಮುಗಿಯೋ ಆ ತ್ರಿಪುರ ಸುಂದ್ರಿ ಕಂಡ್ರೆ ನನಗೆ ಯಾಕೆ ಕೆಂಡದಂಥ ಕೋಪ? ಅವಳ ಮುಖ ಕಂಡ್ರೇ ಆಗಲ್ವಲ್ಲ, ಏನ್ ಕಾರಣ? ಯಾರಿಗ್ ಗೊತ್ತು? ಆ ಕಾರಣ ನಿನಗ್ ಗೊತ್ತು ಮಾಡಕ್ಕೆ ಅಮ್ಮನವರು ದುರ್ಗಾ ಸಪ್ತಾಹ ಮಾಡೋ ನೆಪ ಮಾಡಿರ್ಬೇಕು. ತಾಯಿ ತ್ರಿಪುರ ಸುಂದರಿ ವರಪ್ರದ ಸಂಜಾತೆ ಕಾಲಿನಿ ವಂಶ ಪ್ರದೀಪಕಿ ರಾಜರಾಜ ಶ್ರೀ ಮಧುಕೇಶ್ವರ ಕೌಮಾರಿ ಸಂಗೀತ ನೃತ್ಯ ಕೋವಿದೆ ಸಕಲ ಶಸ್ತ್ರ ಶಾಸ್ತ್ರ ವಿದ್ಯಾ ಪಾರಂಗತೆ ರೂಪ ಲಾವಣ್ಯ ಸಂಯೋಜಿತ ಅಭಿನವ ಲಕ್ಷ್ಮಿ ಕುಮಾರಿ ಮಯೂರಿ ದೇವಿ ಪರಾಕ್ ಬಹುಪರಾಕ್. ಸುಂದರಿ ಮನೆಗೆ ಹೊರಟಿದ್ದೀರಾ? ದುರ್ಗಾ ಸಪ್ತಾಹ ಅಲ್ವಾ, ದುರ್ಗಮ್ಮನವ್ರು ಗೊತ್ತಲ್ಲ, ಎಷ್ಟು ಶೀಘ್ರವಾಗಿ ವರದಾನ ಕೊಡ್ತಾರೋ ಅಷ್ಟೇ ಶೀಘ್ರವಾಗಿ ಕೋಪ ಮಾಡ್ಕೊಳ್ತಾರೆ. ಗೊತ್ತಿದ್ದು ಹೋಗಲಿಲ್ಲ ಅಂತ ಅಂದರೆ ತೊಂದರೆ ಆಗೋ ಸಂಭವ ಇದೆ. ಆದರೂ ನಂಗೆ ಯಾಕೋ ಇದು ಸರಿ ಕಾಣ್ತಿಲ್ಲ. ಯಾಕೆ? ಬಡವ್ರ ಮನೆ ದುರ್ಗಿ ಅಂತನ? ನಿನಗೆಲ್ಲ ಹುಚ್ಚು. ಅಮ್ಮನವರಿಗೆ ಬಡವರು ಶ್ರೀಮಂತರು ಅನ್ನೋ ಭೇದ ಭಾವನೆಗಳಿಲ್ಲ. ಅವಳ ವ್ರತ ಎಲ್ಲಿ ನಡೆಯುತ್ತೋ ಅದೇ ವೈಕುಂಠ, ಅದೇ ಕೈಲಾಸ. ಅವಳಿದ್ದ ಕಡೆ ಆ ಲಕ್ಷ್ಮಿ ನೆಲೆಸಿರ್ತಾಳೆ. ಇನ್ನು ನೋಡು ಶೇಖರಿ ಮನೆ ಹೇಗೆ ಅಭಿವೃದ್ಧಿ ಆಗುತ್ತೆ ಅಂತ. ಕಾರಣ ಇರೋದ್ರಿಂದಲೇ ಈ ದುರ್ಗಾ ಸಪ್ತಾಹ ಮಾಡೋ ಯೋಚನೆನ ಅವ್ರ ತಲೆಯಲ್ಲಿ ತುಂಬಿರೋದು ತಾಯಿ. ಅದು ಅವ್ರ ಮನೆ ವಿಚಾರ ಆಯಿತು ಬಿಡಿ. ಅಲ್ಲಿಂದನೇ ತಾನೇ ಮಹಾಲಕ್ಷ್ಮಿ ನಮ್ಮನೆಗೆ ಬರಬೇಕಾಗಿರೋದು. ಬರೋವಾಗಲೇ ಆ ತಾಯಿ ಆಶೀರ್ವಾದ ಪಡ್ಕೊಂಡು ಬರ್ತಾ ಇದ್ದಾಳೆ. ಕನ್ಯೆಯರು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದ್ರೆ ಬಹಳ ಬೇಗ ಕಲ್ಯಾಣವಾಗುತ್ತೆ. ಮಾಂಗಲ್ಯದ ಅಧಿದೇವತೆ ಯಾರು? ಗೌರಿ. ಗೌರಿ ಆರಾಧನೆ ಮಾಡೋದ್ರಿಂದ ಆ ಕನ್ಯೆಯರ ಕತ್ತರಲ್ಲಿ ಮಾಂಗಲ್ಯ ಸ್ಥಿರವಾಗಿರುತ್ತೆ. ಹಾಗಲ್ಲ, ಆದರೆ ಗೀದ್ರೆ ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ನೀನು ಹೋಗು, ಮೊದಲನೇ ದಿವಸ ಸಪ್ತಾಹ ಪ್ರಾರಂಭ ಮಾಡಿಸ್ಬಿಟ್ಟು ಬರ್ತೀನಿ. ನಾನು ನಿಮ್ಗೊಂದು ಮಾತು ಹೇಳೋದಿತ್ತು. ಹೆಂಗಸರು ಬುದ್ಧಿ ಮೊಣಕಾಲು ಕೆಳಗಡೆ ಅಂತ ಯಾಕೆ ಹೇಳಿದಾರೆ ಹೇಳೋ ಹಿರಿಯರು? ಇದಕ್ಕೋಸ್ಕರನೇ ನೋಡು, ನನ್ನ ಆಸೆಗೆ ಅಡ್ಡಿ ಬರುವಂಥ ಯಾವ ಮಾತನ್ನು ನೀನು ಹೇಳೋ ಹಾಗಿಲ್ಲ ಅಷ್ಟೇ. ನಾನು ಈ ಮಾತು ಕೇಳಿದೆ ನೀವು ಮದುವೆ ನಿರ್ಧಾರ ಮಾಡೋಕ್ಕಾಗಲ್ಲ. ಇದನ್ನೇ ನಾನು ಬೇಡ ಅಂತ ಹೇಳ್ತಾ ಇರೋದು. ನನಗೆ ದೂರದೃಷ್ಟಿ ಇದೆ.
ಈ ಮಧ್ಯೆ ಏನೇ ಅಡೆತಡೆಗಳು ಬಂದರೂ ಅದನ್ನು ಎದುರಿಸೋ ಶಕ್ತಿ ನನಗಿದೆ, ನಾನು ಎದುರಿಸ್ತೀನಿ. ದೇವಾನುದೇವತೆಗಳು ಸಮುದ್ರ ಮಂಥನ ಮಾಡಬೇಕಾದ್ರೆ ಎಷ್ಟೆಲ್ಲ ಸಮಸ್ಯೆಗಳಾಯಿತು. ಪರ್ವತವನ್ನು ತರೋದು, ಅದಕ್ಕೆ ಹಗ್ಗ ಹೊಂದಿಸೋದು, ಅದು ಮುಳುಗೋದನ್ನು ತಪ್ಪಿಸೋದು, ಕಾರ್ಕೋಟಕ ವಿಷ ಒಂದ ಎರಡ, ಇದ್ರ ಮಧ್ಯೆ ಅಮೃತದ ಹಂಚಿಕೆಯಲ್ಲೂ ಕೂಡ ಸಮಸ್ಯೆ ಆಯಿತು. ಇದನ್ನೆಲ್ಲ ಬಗೆಹರಿಸಿದ್ದು ಯಾರು? ಮಹಾವಿಷ್ಣು. ಅವನೇ ಅವತಾರ ಎತ್ತು ಬಂದು ತಾನು ಮಾಡಿದ ಸಂಕಲ್ಪನ ತಾನೇ ನಡೆಸ್ಕೊಂಡ. ಹಾಗೆ ಅಮ್ಮನವರೇ ನಡೆಸ್ಕೊಡ್ತಾರೆ. ಇದು ಅವ್ರದ್ದೇ ಜವಾಬ್ದಾರಿ, ಅವ್ರದ್ದೇ ಸಂಕಲ್ಪ. ಆದರೂ ನನ್ನ ಮಾತು ಒಂದು ಸ್ವಲ್ಪ ಕೇಳಿ. ನೀನು ಹೇಳೋದು ಧರ್ಮ ಸೂಕ್ತವೂ ಅಲ್ಲ, ಉಪನಿಷತ್ತೂ ಅಲ್ಲ, ಭಾಷ್ಯನೂ ಅಲ್ಲ. ಹೋಗು, ಒಲೆ ಮೇಲೆ ಪಾತ್ರೆ ಇಟ್ಟಿದೀಯಾ, ಬೇಯ್ತಾ ಇದೆ, ಅದನ್ನ ನೋಡ್ಕೊ ಹೋಗು. ಅದು ಸುಂದರಿ ಹುಟ್ಟಿದಾಗ ಅಂತೂ ಆ ಹುಡುಗಿನ ಬಲಿ ಬಿಟ್ಟು ಸಿದ್ಧ ಮಾಡೋದಕ್ಕೆ ಹೊರಟೇ ಬಿಟ್ರಾ? ಒಳ್ಳೆ ಕೆಲ್ಸಕ್ಕೆ ಹೊರಟಾಗ ಬೆಕ್ಕಿಂತರ ಅಡ್ಡ ಬರ್ತಿರುತ್ತೆ, ಜೊತೆಗೆ ಅಪಶಕುನದ ಮಾತುಗಳು ಬೇರೆ. ನಾನು ಬೇಕಾದರೂ ಪರವಾಗಿಲ್ಲ, ಮುಂದೆ ಆಗೋ ಅನಾಹುತನ ತಿಳಿಸ್ತೀನಿ. ಆದರೆ ನೀವು ಹಸುವಿನಂಥ ಹೆಣ್ಣು ಮಗುವಿಗೆ ವ್ಯಾಘ್ರನಾಗ್ತಿದ್ದೀರಿ. ಎಷ್ಟೇ ನಿಮ್ಮ ತಿಳುವಳಿಕೆ. ಒಂದು ಕನ್ಯಾ ಸೆರೆಯನ್ನು ಬಿಡಿಸಿದ್ರೆ 100 ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯ ಬರುತ್ತೆ. ಒಂದು ಕನ್ಯೆಗೆ ಲಗ್ನ ಮಾಡಿಸಿದ್ರೆ ಒಂದು ಭೂಮಿನೇ ದಾನ ಮಾಡಿದಷ್ಟು ಪುಣ್ಯ ಬರುತ್ತೆ. ಹಿಂದೆ 8 ವರ್ಷಕ್ಕೆ ಹೆಣ್ಣು ಮಕ್ಕಳು ಲಗ್ನ ಮಾಡ್ತಿದ್ರು. ಹಾಗೆ ಲಗ್ನ ಮಾಡೋದಕ್ಕೂ ಮುಂಚೆನೆ ಹೆಣ್ಮಕ್ಳು ಋತುಮತಿ ಆದರೆ ಅಂಥ ಹೆಣ್ಣು ಮಕ್ಕಳು ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟು ಬರ್ತಿದ್ರು. ಆ ಸಂಕಟದಿಂದ ಹೆಣ್ಣು ಮಕ್ಕಳನ್ನು ಪಾರು ಮಾಡೋದಕ್ಕೆ ಹೇಳಿದ ಮಾತಿದು. ನೀವೀಗ ಆ ಗಿಳಿಪಾಠನ ನನಗೊಪ್ಪಿಸ್ಬೇಡಿ. ನೀವು ಆ ಹುಡುಗಿಗೆ ಅನ್ಯಾಯ ಮಾಡ್ತಿದ್ದೀರಿ. ಏನ್ರಿ ಇದು ಅನ್ಯಾಯ? ಶೇಖರಿ ಇರೋ ಸ್ಥಿತಿನಲ್ಲಿ ಅವನ ಮಗಳನ್ನ ನನ್ನಂತ ಶ್ರೀಮಂತನ ಮನೆಗೆ ಸೊಸೆಯಾಗಿ ತಂದುಕೊಡೋದಕ್ಕೆ ಕನಸು ಕೂಡ ಕಾಣೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾನೇ ಹೋಗಿ ಅವನ ಮಗಳನ್ನ ನನ್ನ ಮನೆ ಸೊಸೆ ಮಾಡ್ಕೊಳ್ತೀನಿ ಅಂದ್ರೆ ತಪ್ಪೇನಿದೆ? ಉದ್ದೇಶದ ಅಪರಾಧ ಇದೆ. ನೀವು ಹಣವಂತರು, ಶ್ರೀಮಂತರು ನಿಜ, ನಿಮ್ಮಲ್ಲಿ ಅಂತಸ್ತಿದೆ. ಆದರೆ ಹೃದಯ ಶ್ರೀಮಂತಿಕೆಯಲ್ಲಿ ಶೇಖರಿ ಮುಂದೆ ನೀವು ನಿರ್ಗತಿಕರು, ಬಡವರು. ಈಗಲೂ ಶ್ರೀಮಂತರ ಅಲಂಕಾರದಲ್ಲಿ ನೀವು ಭಿಕ್ಷೆ ಬೇಡೋಕೆ ಹೋಗ್ತಿದ್ದೀರಿ. ನನ್ನ ದೃಷ್ಟಿಲಿ ನೀವು ವಾಮನ, ಆ ಶೇಖರಿ ಬಲಿಚಕ್ರವರ್ತಿ. ನಿಲ್ಲಿಸ್ರಿ ಸಾಕು. ವಾಮನ ಬಲಿಚಕ್ರವರ್ತಿನ ತುಳಿದು ಇಡೀ ಜಗತ್ತನ್ನೇ ಕಾಪಾಡ್ದ. ನೀವೇನೇ ಹೇಳಿ, ಸುಂದ್ರಿನೇ ನನ್ನ ಮನೆ ಸೊಸೆ ಆಗೋದು. ನೀವು ಅಂದ್ಕೊಂಡ ಹಾಗೆ ಎಲ್ಲ ನಡೆದ್ರೆ ಶ್ರೀಚಕ್ರ ನಿಮ್ಮ ಕೈ ಸೇರುತ್ತೆ ನಿಜ. ಆದರೆ ಅದನ್ನ ಇಟ್ಕೊಳ್ಳೋ ಯೋಗ್ಯತೆ ಆಗಲಿ ಮನೋಧರ್ಮ ಆಗಲಿ ನಿಮಗಿಲ್ಲ, ತಿಳ್ಕೊಳ್ಳಿ. ಇದು ಹೇಗಿದೆ ಅಂದರೆ ತಮಗೇನೆ ಎತ್ತಲಾರ್ದವನ ಮೇಲೆ ಮೇರು ಪರ್ವತ ಹೊರಿಸ್ದ ಹಾಗಿದೆ. ನಾನು ಮೇರು ಪರ್ವತವನ್ನೇ ಹೊರೋ ಶಕ್ತಿ ಸಂಪಾದನೆ ಮಾಡಿದ್ದೀನಿ. ಅದಕ್ಕೆ ಕೆಲವು ಅಗತ್ಯತೆಗಳಿದೆ. ಆ ಅಗತ್ಯ ಪೂರೈಸೋದಕ್ಕೋಸ್ಕರ ಈ ಮದುವೆ. ನೋಡಿ ನನ್ನ ಕಾರ್ಯವನ್ನ ಹೇಗೆ ಸಾಧಿಸಿ ತೋರಿಸ್ತೀನಿ ಅಂತ. ಆದರೆ ಇದರಲ್ಲಿ ಆ ಹೆಣ್ಣು ಮಗಳ ಭವಿಷ್ಯ ಇದೆ. ಅವಳೇ ನನ್ನ ಮನೆ ಸೊಸೆ ಆಗಬೇಕು ಅಂತ ವಿಧಿ ಅವಳ ಹಣೆಯಲ್ಲಿ ಬರೆದಿದೆ. ಅದೇನಾದ್ರೂ ತಪ್ಪಾಗಿದ್ರೆ ಅದನ್ನ ಅಳಿಸಿ ನಾನೇ ಬರಿತೀನಿ ಹಣೆ ಮೇಲೆ. ಅವಳೇ ನನ್ನ ಮನೆ ಸೊಸೆ ಆಗಬೇಕು ಅಂತ. ಇವನು ತುಂಬಾ ಕುತಂತ್ರಿ. ಇವನಿಂದ ಯಾವ ಒಳ್ಳೆ ಕಾರ್ಯಗಳು ನಡೆಯುವುದಿಲ್ಲ. ಇವನನ್ನು ನಂಬಿ ನಾನು ಸಾಧನೆ ಕಾಯೋದಕ್ಕಿಂತ ನಾನೇ ಬೇರೆ ಏನಾದರೂ ಮಾಡಬೇಕು. ಬೇಡದಿರೋ ಮಾತಾಡ್ಕೊಂಡು ಸಮಯ ಹಾಳು ಮಾಡಿಬಿಡಿ. 6 ಗಂಟೆಗೆ ಮನೇಲಿ ಪೂಜೆ ಶುರು ಮಾಡ್ತೀನಿ ಅಂತ ಹೇಳಿದಾರೆ. ಅಷ್ಟ್ರಲ್ಲಿ ಏನಾದರೂ ಮಾಡಬೇಕು. ಹೋಗ್ಲಿಲ್ಲ ಅಂದರೆ ಹೇಳಿ ಅಂತಾರೆ. ಹೋಗಕ್ಕೆ ನನಗೆ ಮನಸ್ಸಿಲ್ಲ. ನೀವು ವಯಸ್ಸಲ್ಲಿ ದೊಡ್ಡವರಾದರೂ ನನ್ನ ಸ್ನೇಹಿತೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಸಹಾಯ ಮಾಡಿ, ಏನಾದರೂ ಉಪಾಯ ಯೋಚಿಸಿ. ಸ್ನೇಹಿತೆ ಅಂತ ಹೇಳ್ತಿದ್ಯಾ? ನಿನ್ನ ಸ್ನೇಹಕ್ಕೋಸ್ಕರ ನೀನು ಮಾಡೋ ಕೆಲಸನ ನಾನೇ ಮಾಡ್ತೀನಿ. ಅಮ್ಮನವ್ರ ಮುಂದೆ ಕೈ ಜೋಡಿಸ್ತೀನಿ. ಸಹಾಯ ಮಾಡುವಂತಾನೂ ಕೇಳ್ಕೊತೀನಿ, ಸರಿನಾ? ಆದರೆ ನೀನು ನನ್ನ ಜೊತೆ ಬರಬೇಕು. ಕೈ ಮುಗಿಬೇಡ, ಆದರೆ ನನ್ನ ಜೊತೆ ನಿಂತ್ಕೋ.
ಅವಳು ಎದ್ರಿಗೆ ನಿಲ್ಲಕ್ ನಂಗೆ ಹಿಂಸೆ ಆಗ್ತಿದೆ. ಮೈ ಮೇಲೆಲ್ಲ ಚೇಳು ಹಾರ್ದಂಗೆ ಆಗುತ್ತೆ. ಅದು ಏನು ಕೇಳ್ಕೊಳ್ತೀರೋ ನೀವೇ ಕೇಳ್ಕೊಳ್ಳಿ. ಸುಂದ್ರಿ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಆ ಸಮಸ್ಯೆನ ನಾನು ನಿನ್ನ ಮುಂದೆ ಇಡ್ತಾ ಇದ್ದೀನಿ. ಅದನ್ನು ಹೇಗೆ ಬಗೆಹರಿಸ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು. ಸುಂದ್ರಿ ಮನೇಲಿ ದುರ್ಗಾ ಸಪ್ತಾಹ ಮಾಡ್ತಾ ಇದ್ದಾರಂತೆ. ಆ ಪೂಜೆಯಲ್ಲಿ ಸುಂದರಿನೇ ಕೂತ್ಕೋಬೇಕಂತೆ. ನಿನಗೇ ಗೊತ್ತು ಸುಂದರಿಗೆ ನಿನ್ನ ಕಂಡ್ರೆ ಆಗಲ್ಲ ಅಂತ. ನಿನ್ನ ನೋಡಿದ್ರೆ ಕೆಂಡದಂಥ ಕೋಪ. ನೀನು ವಂಚಕಿಯಂತೆ, ಕುತಂತ್ರಿಯಂತೆ, ರಾಕ್ಷಸಿಯಂತೆ. ಹೀಗಿರುವಾಗ ಅವಳು ನಿನ್ನ ಪೂಜೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಲ್ವಾ ಸುಂದರಿ?